ಜೈ ಕರ್ನಾಟಕ. ನೋಡಿ ನಾವು ನಮ್ಮೂರಿಗೆ ಆಲ್ರೆಡಿ ರೆಡಿಯಾಗಿದ್ದೀವಿ. ಹೊರಟು ಬೆಂಗಳೂರಿಂದ ಆಲ್ರೆಡಿ ಅರ್ಲಿ ಮಾರ್ನಿಂಗ್ ಆಲ್ರೆಡಿ ರೆಡಿಯಾಗಿದ್ವಿ. 6 o'clock ನೋಡಿ ನಮ್ಮ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ನಿಂತಿದ್ದೀವಿ 3 ಜನ. ನೋಡಿ ಹೊರಗಡೆ ಎಷ್ಟು ಕತ್ಲೆ ಇದೆ. ಈ ಟೈಮಲ್ಲಿ ನಾವು ಹೊರಟಿದ್ದು. ಏನು ವೆಹಿಕಲ್ಸ್ ಕೂಡ ಓಡಾಡ್ತಾ ಇಲ್ಲ ನಮ್ಮ ಸಮರ್ಥರ ಮನೆ ಹತ್ರ. ಈಗ ನೋಡಿ ರೆಡಿಯಾಗಿ ಹೊರಟಿದ್ದೀವಿ. ಮೇಘನು ಮೀನನು ಇಬ್ಬರು ನಮ್ಮ ಅಂಕಲ್ ಕರ್ಕೊಂಡು ಹೋದ್ರು ಅಲ್ಲಿ ಬಸ್ ಸ್ಟಾಪಿಗೆ ಬಿಡಲಿಕ್ಕೆ. ಈಗ ನಾನೊಬ್ರು ಇಲ್ಲೇ ಮನೆ ಹತ್ರ ಇದ್ದೀನಿ. ಈಗ ನೆಕ್ಸ್ಟ್ ಬಂದು ನನಗೆ ಕರ್ಕೊಂಡು ಹೋಗ್ತಾರೆ. ಹೊರಟಿದ್ದೀನಿ ನೋಡಿ, ಬಸ್ಸಲ್ಲಿದ್ದೀವಿ. ಮೀನು ಸಮರ್ಥರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾಳೆ ಮನೆಗೆ. BMTCಲಿ ಹೋಗ್ತಾ ಇದ್ವಿ ನಾವು ಮೆಜೆಸ್ಟಿಕ್ಕಿಗೆ. ಹೋಗ್ತಾ ಇರ್ಬೇಕಾದ್ರೆ ನಾನು ವಿಧಾನಸೌಧ ಬಂತು. ವಿಧಾನಸೌಧ ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಅರ್ಲಿ ಮಾರ್ನಿಂಗ್ ಅಲ್ವಾ, ಯಾವುದೇ ರೀತಿ ಟ್ರಾಫಿಕ್ಕು ಏನೂ ಇರಲಿಲ್ಲ ನೋಡಿ. ಸೈಡಲ್ಲಿ ಇನ್ನೂ ಯಾವುದು ವೆಹಿಕಲ್ಗಳು ಕಾಣ್ತಾ ಇಲ್ಲ. ತುಂಬ ಕ್ಲಿಯರಾಗಿ ಕ್ಯಾಪ್ಚರ್ ಆಯಿತು. ನಾವು ಕೂಡ ಇಷ್ಟು ಕ್ಲಿಯರಾಗಿ ನೋಡಿಲ್ಲ. ಬಟ್ ನಾ ಯಾವತ್ತಿಷ್ಟು ಅರ್ಲಿ ಮಾರ್ನಿಂಗ್ ನಾನಂತೂ ಈ ಕಡೆ ಬಂದಿದ್ದಿಲ್ಲ. ಬಟ್ ಈ ಸಲ ಅರ್ಲಿ ಮಾರ್ನಿಂಗ್ ಬಂದೆಲ್ಲ ಕ್ಯಾಪ್ಚರ್ ಆಯಿತು. ಯಾವಾಗಲೂ ಟ್ರಾಫಿಕ್ ಒಳಗಡೆ ಮೈದಲ್ಲಿ ನೋಡ್ತಾ ಇದ್ವಿ. ಈ ಸಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನೋಡಿದ್ದು ನಮಗೂ ಖುಷಿ ಆಯಿತು. ನೀವು ಕೂಡ ನೋಡಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಗೊತ್ತೀನಿ. ಹೀಗೆ ನಮ್ಮ ದಾರಿ ಸಹ ಆಯಿತು. ಇನ್ನೇನು ನಾವು ಮೆಜೆಸ್ಟಿಕ್ಕಿಗೆ ಬಂದು ಇಳ್ಕೊಂಡ್ವಿ. ನಮ್ಮ ಊರ ಕಡೆ ಬಸ್ ರೆಡಿ ಇತ್ತು, ಸಿಕ್ತು ನಮಗೆ. ನಮ್ಮ ಜರ್ನಿ ನಾವು ಸ್ಟಾರ್ಟ್ ಮಾಡಿದ್ವಿ. ತಿಂಡಿ ಬ್ಯಾಗ್ ಮಾತ್ರ ನಾವು ಕೈಯಲ್ಲಿ ಇಟ್ಕೊಂಡಿದ್ವಿ. ಇನ್ನೊಂದು ಮೇಲ್ಗಡೆ ಲಗೇಜ್ ಬ್ಯಾಗ್ಗಳು 2 ಬ್ಯಾಗ್ನ ನಾವು ಮೇಲೆ ಇಟ್ಟಿದ್ವಿ. ನೋಡಿ ಸಫಾರಿ ಸೆಂಟರ್ ಬಂತು. ಸಫಾರಿ ಸೆಂಟರ್ ಮುಂದೆ ಹೋಗ್ತಾ ಇದೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ತುಂಬ ಕೂಲಾಗಿತ್ತು ಬೆಂಗಳೂರು. ಹೊರಟಿದ್ವಿ. ಅಷ್ಟರಲ್ಲಿ ತಾಜ್ ಹೋಟೆಲ್ ಕಾಣಿಸ್ತು. ತಾಜ್ ಹೋಟೆಲ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ತಾಜ್ ಹೋಟೆಲ್ ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇಲ್ಲಿ ಬಸ್ಸು ಸ್ವಲ್ಪ ಸ್ಟಾಪ್ ಕೊಟ್ಟಿತ್ತು 2 minutes, ಹಾಗಾಗಿ ಇದನ್ನು ಮಾಡ್ಕೊಂಡ್ವಿ ಕ್ಯಾಪ್ಚರು. ಹೀಗೆ ಹೋಗ್ತಾ ಇದ್ವಿ. ಜಾಲಹಳ್ಳಿ ಕ್ರಾಸು, ಮೆಟ್ರೋ ಸ್ಟೇಷನ್ನು ಇದೆಲ್ಲ ಬಂತು. ಇದರಿಂದ ಹೀಗೆ ಮುಂದೆ ಪಾಸ್ ಆಗಬೇಕಾದ್ರೆ ಹೋಗ್ತಾ ಇರಬೇಕಾದ್ರೆ ಒಂದು ಮೆಟ್ರೋ ಟ್ರೈನ್ ಹೋಗ್ತಾ ಇತ್ತು. ಅದನ್ನು ನಮ್ಮ ರಶ್ಮಿನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅಂತೇಳಿ ಬೇಜಾರಾಗಿದ್ಲು. ಅದು ಆ್ಯಕ್ಚುಲಿ ಕ್ಯಾಪ್ಚರ್ ಆಗಿದ್ದು. ಥ್ಯಾಂಕ್ ಗಾಡ್ ನನಗೂ ಗೊತ್ತಿಲ್ಲ, ಇವಾಗಲೇ ಗೊತ್ತಾಗಿದ್ದು. ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹೀಗೆ ಮುಂದೆ ಹೋಗ್ತಾಯಿದ್ವಿ ಬೆಂಗಳೂರಿಗೆ. ಬಾಯ್ ಹೇಳ್ತಾ ನಮ್ಮೂರು ಯಾವಾಗ ನೋಡ್ತೀವಿ ಅಂತ. ಅಷ್ಟರಲ್ಲಿ ಶಿರಾ ಬಂತು. ಶಿರಾ ಬಸ್ ಸ್ಟ್ಯಾಂಡ್. ಶಿರಾದಲ್ಲಿ ಜಾಸ್ತಿ ನಿಲ್ಲಲಿಲ್ಲ, 2 minutes ಅಷ್ಟೇ ನಿಂತಿದ್ದು. ಬಸ್ ಆಲ್ರೆಡಿ ಬ್ಯಾಕ್ ಆಗ್ತಾಯಿದೆ ನೋಡಿ, ಹೊರಟಿದೆ ಬಸ್ಸು. ಆದ ತಕ್ಷಣ ಹಿರಿಯೂರು ಬಂದುಬಿಟ್ಟು ಹಿರಿಯೂರು ಬಂತು. ಇಲ್ಲಿ ಕೂಡ ಬಸ್ ಜಾಸ್ತಿ ಹೊತ್ತು ನಿಲ್ಲಿಲ್ಲ, 5 minutes ನಿಲ್ತು. ನಿಂತ್ಕೊಂಡು ಮತ್ತೆ ಹೊರಟು ನಮ್ಮೂರ ದಾರಿ ಇನ್ನೇನು ಸ್ವಲ್ಪ ಹೊತ್ತು ಅಂತ ನಾವು ಎಕ್ಸೈಟಾಗಿದ್ವಿ. ನೋಡಿ ನಮ್ಮೂರು ಬಂತು ನೋಡಿ. ಇದು ಭಾರತ್ ಬೆಂಝು. ಇದೆಯಲ್ಲ, ಇದು ಜಾಗ ಕೊಟ್ಟಿರೋದು ನಮ್ಮ ಮೀನಾ ಅವ್ರ ಹೊಲನೇ. ಅದು ಕೊಟ್ಟಿರೋದು ಅದು ಪೂರ್ತಿ. ಈಗ ಅಲ್ಲೇ 12-13 years ಆಯಿತು ಅದು ಅಲ್ಲೇ ಕೊಟ್ಟು ನಾವು. ನೋಡಿ ನಮ್ಮೂರು ವ್ಯೂವು. ಎಷ್ಟೇ ಬೇರೆಯವರು ಬೇರೆ ದೇಶ ಸುತ್ತ ಬಂದು ನಮ್ಮೂರು ನಮಗೆ ಚೆಂದ ಅಂತಾರಲ್ಲ, ಇದೆ ನಮ್ಮೂರು ನಾವು ಎಷ್ಟೊತ್ತಿಗೆ ನೋಡ್ತೀವಿ ಅಂತ ಅನಿಸ್ತಾ ಇತ್ತು ನಮಗೆ. ಖುಷಿ ಆಯಿತು ನಮ್ಮೂರಿಗೆ ನಾವು ಬಂದಿದ್ದು. ಏನೋ ಒಂಥರ ರಿಲ್ಯಾಕ್ಸ್ ಫೀಲಿಂಗು ಅಂತ ಇತ್ತು. ಹೈವೇ ಬಂದ್ವಿ. ಇನ್ನೇನು ಹೈವೇಯಿಂದ ಮುಂದಕ್ಕೆ ಹೋಗ್ತಾ ಇನ್ನೇನು ಬೈಪಾಸ್ ಗೇಟ್ ಬಂತು ನೋಡಿ. ಇಲ್ಲಿ ಚಿತ್ರದುರ್ಗ, ಐತಿಹಾಸಿಕ ನಗರ ಚಿತ್ರದುರ್ಗ ಅಂತ ಬೋರ್ಡ್ ಕಾಣಿಸ್ತು. ಇಲ್ಲಿಂದ ಬಸ್ ಇಳಿದು ನಾವು ನಮ್ಮ ಮನೆಗೆ ಹೋದ್ಮೇಲೆ ನಮ್ಮ ಕುಶಾಂಕ್ ರಿಯಾಕ್ಷನ್ ಹೇಗಿತ್ತು ಅಂತ ನೀವೇ ನೋಡಿ. ಏನು ಬೇಕು? ಯಾವ ಡಾಗ್? ಬೆಂಗಳೂರಿಂದ ತಂದಿರೋದಾ? ತಡಿ ತೋರಿಸ್ತೀನಿ.